ಓಂ ಅಭಿಖ್ಯಾನೋ ಮಘವನ್ನಾದಮಾನಾನ್ ಸಖೇ ಬೋಧಿ ವಸುಪತೆ ಸಖೀನಾಂ ರಣಂ ಕೃಧಿರಣ ಕೃತ್ ಸತ್ಯ ಸುಷ್ಮಾ ಭಕ್ತೆ ಚಿದಾಭಜ ರಾಜೇ ಅಸ್ಮಾನ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಅಂತ ಆಸೆ ಪಡ್ತೀವಿ. ಆದರೆ ಈ ವರ್ಷನಾದ್ರೂ ಕುಂಭರಾಶಿಗೆ ಗುರುಬಲ ಇದೆಯಾ? ಖಂಡಿತ ಇಲ್ಲ. ಆದ್ರೆ ಗುರು ಅನುಗ್ರಹ ಮಾತ್ರ ತುಂಬಾ ಚೆನ್ನಾಗಿದೆ ಕುಂಭರಾಶಿಗೆ. ಹೇಗೆ ನೋಡೋಣ, ತಿಳಿಸ್ತೀನಿ ನಾನು ಅದನ್ನ. 1ನೇ ತಾರೀಕು ಮೇ ತಿಂಗಳು ಗುರು ನಿಮಗೆ ಸುಖಸ್ಥಾನಕ್ಕೆ 4ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗೆ 10ನೇ ತಾರೀಕು ಬುಧ 3ನೇ ಮನೆಗೆ ಬರ್ತಾ ಇದ್ದಾರೆ. ಮೇ 14ನೇ ತಾರೀಕು ರವಿ 4ನೇ ಮನೆ ಸುಖಸ್ಥಾನಕ್ಕೆ ಬರ್ತಾ ಇದ್ದಾರೆ. ಮೇ 19ನೇ ತಾರೀಕು ಶುಕ್ರ 4ನೇ ಮನೆ ಸುಖಸ್ಥಾನ, ಮಾಳವ್ಯ ಯೋಗ, ಸ್ವಕ್ಷೇತ್ರ, ತುಂಬಾ ಒಳ್ಳೆ ಫಲ. ಹಾಗೆ 31ನೇ ತಾರೀಕು ಬುಧನು ಸುಖಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ಗ್ರಹಗಳ ಬದಲಾವಣೆ ವಿಚಾರ. 8ನೇ ತಾರೀಕು ಮೇ 8 ಅಮಾವಾಸ್ಯೆ, ಮೇ 23 ಪೌರ್ಣಮಿ. ಇನ್ನು ಶಾಸ್ತ್ರ ಸಂಪ್ರದಾಯ ನಮಗೆ ಅಕ್ಷಯ ತೃತೀಯ ದಿನ ಬಂಗಾರ ತಗೊಳ್ಳಿಕ್ಕೆ ಹೇಳಿಲ್ಲವಾದ್ರೂ ಕೂಡ ನಮ್ಮ ನಂಬಿಕೆಗೆ ನಾವು ತಗೊಳ್ತಕ್ಕಂಥದ್ದು ಪದ್ಧತಿ ಮಾಡ್ಕೊಂಡಿದೀವಿ. ಹಾಗಾಗಿ ನಿಮ್ಮ ನಂಬಿಕೆ ಇತ್ತು ಅಂದ್ರೆ ತಗೊಳ್ಳಿ. ಬಂಗಾರ ತಗೊಂಡ್ರೆ ಬೇಡ ಅಂತಾರ, ಬಂಗಾರ ತಗೊಂಡು ಮನೆಗೆ ಬನ್ನಿ, ಒಳ್ಳೇದೆ. ಬಸವ ಜಯಂತಿನೂ ಅವತ್ತೇ. ನಾಡಿನ ಸಮಸ್ತ ವೀಕ್ಷಕರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿ, ಹಾಗಿದ್ರೆ ಈ ಕುಂಭರಾಶಿಯವರಿಗೆ ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾರೆ. ನಿಮ್ಮ ರಾಶಿಯಾಧಿಪತಿನೂ ಶನಿನೇ, ನಿಮ್ಮ ನಷ್ಟಾಧಿಪತಿನೂ ಶನಿನೇ. ಶನಿ ನಿಮ್ಮ ರಾಶಿಯಲ್ಲಿ ಇದ್ದು ಬರೋ ವರ್ಷ ಅಂದ್ರೆ 2025 ಮಾರ್ಚ್ 28ನೇ ತಾರೀಕಿನವರೆಗೂ ಜನ್ಮ ಶನಿ ಪ್ರಭಾವದಲ್ಲೇ ಕುಂಭರಾಶಿಯವರು ಇರುವವರೆಗೂ ನಿಮಗೆ ಪ್ರತಿ ತಿಂಗಳು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ತೈಲಾಭಿಷೇಕ ಮಾಡಿಸ್ಬೇಕು. ಇದು ಮ್ಯಾಂಡೇಟ್ರಿ, ಮಾಡಿಸೋದು ಅಭ್ಯಾಸ ಮಾಡ್ಕೊಳ್ಳಿ. ಜನ್ಮ ಶನಿಯಿಂದ ಮುಂದಕ್ಕೆ ಹೋದಾಗ ಅಂದ್ರೆ 2025 ಮಾರ್ಚ್ 28ನೇ ತಾರೀಕು ನಂತರ ಅಂತ್ಯ ಶನಿ ಪ್ರಾರಂಭ ಆಗ್ಬಿಡುತ್ತೆ. ಅದಾದ್ಮೇಲೆ ನಿಮ್ಗೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅಂತ್ಯ ಶನಿ ಬಂತು ಅನ್ಕೊಳ್ಳಿ, ಅಲ್ಲಿಗೆ ಸಂತೋಷ. ಅಂತ್ಯ ಶನಿ ಅಂದ್ರೆ ಬಿಟ್ಟು ಹೋಗೋ ಸಮಯ. ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ. ಪ್ರತಿ ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡಿಸ್ಕೊಳ್ಳಿ. ಈ ತಿಂಗಳು ತೈಲಾಭಿಷೇಕ ಮಾಡಿಸ್ಕೊಳ್ಳಿ. ಹಾಗಾಗಿ ಜನ್ಮ ಶನಿ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಒಂದು ವಿಚಾರ ಆಯ್ತಾ. ಇದ್ರ ಜೊತೆಗೆ 2ನೇ ವಿಚಾರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶಿ ಕುಂಭ ರಾಶಿಯಿಂದ 2 ಮತ್ತು 11ನೇ ಮನೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನಕ್ಕೆ ಹಾಗೂ ಲಾಭಸ್ಥಾನಕ್ಕೆ ಅಧಿಪತಿಯಾದಂಥ ಗುರು 4ನೇ ಮನೆಯಲ್ಲಿ ಇದ್ದಾರೆ, ಸುಖಸ್ಥಾನದಲ್ಲಿ. ಕುಂಭರಾಶಿಯವರು ಗುರುಬಲ ಇದೆಯಾ? ಇಲ್ಲ. ಈ ತಿಂಗಳು ಅಂದ್ರೆ ಏಪ್ರಿಲ್ 30ನೇ ತಾರೀಕು, ನಾನು ಬೇಗ ವಿಡಿಯೋ ಮಾಡ್ತಾ ಇರೋದು ಇದು ತಿಳಿಸೋಕ್ಕೋಸ್ಕರ. ಏಪ್ರಿಲ್ 30ನೇ ತಾರೀಕು ಗುರು ಶಾಂತಿ ಮಾಡ್ತಾರೆ. ಸಾಮೂಹಿಕವಾಗಿ ಎಲ್ಲ ಕಡೆನೂ ಮಾಡ್ತಾ ಇರ್ತಾರೆ. ನಿಮ್ಮನೆ ಸುತ್ತಮುತ್ತ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ವಿಚಾರಿಸಲೇ ಮಾಡ್ತಾರೆ. ಅಲ್ಲಿಗೆ ಒಂದು ಸಂಕಲ್ಪ ಕೊಟ್ಟು ಬಂದ್ರೆ ಪೂಜೆ ಮಾಡ್ತಾರೆ. ಒಂದು 500,000 ನಿಮ್ಗೆ ರೆಸಿಪ್ಟ್ ಇರುತ್ತೆ, ಅದನ್ನ ಹಾಕ್ಸ್ಕೊಂಬಿಡಿ. ಹಂಗೆಲ್ಲಾದ್ರೂ ಸಿಕ್ಲಿಲ್ಲ, ಎಲ್ಲೂ ಅನುಕೂಲ ಆಗಲಿಲ್ಲ ಅಂತಂದ್ರೆ ನಿಮಗೋಸ್ಕರ ನಾನು 333 ರೂಪಾಯಿ 333 ನ್ಯೂಮರಾಲಜಿ ಪ್ರಕಾರ 3 ಅನ್ನೋದು ಗುರು ಸಂಖ್ಯೆ. ಹಾಗಾಗಿ ಆ ಒಂದು 333 ರೂಪಾಯಿ ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಅಮೌಂಟ್ ಅಲ್ಲಿ ಸಂಕಲ್ಪ ಸೇವೆ ನೀವು ತಗೊಂಡ್ರೆ, ಗೋತ್ರ ನಕ್ಷತ್ರ ರಾಶಿ ಹೆಸರು ಕಳಿಸ್ಕೊಟ್ರೆ ಸಂಕಲ್ಪ ಆಗಿ ಪೂಜೆ ಆಗಿ 12 ದಿನದೊಳಗಡೆ ನಿಮಗೆ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಸಾದ ಬಂದು ಸೇರುತ್ತೆ. ಕಮರ್ಷಿಯಲ್ ಆಗಿ ನಮ್ಮಲ್ಲೇ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ್ತಲ್ಲ. ನಿಮ್ಗೆ ಅವಕಾಶ ಎಲ್ಲಿ ಅನುಕೂಲ ಆಗಲಿಲ್ಲ ಅಂದ್ರೆ ಈ ಕೆಳಕಂಡ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಮಾಡಿಸ್ಕೋಬಹುದು. ಅದು ನಿಮ್ಮ ಅನುಕೂಲ. ಸರಿ, ಗುರು ಈಗ ಚತುರ್ಥ ಭಾವದಲ್ಲಿದ್ದಾರೆ. ಚತುರ್ಥ ಭಾವದಲ್ಲಿರ್ತಕ್ಕಂಥ ಗುರುವಿನ ಫಲ ಹೇಗಿದೆ ನೋಡೋಣ. ಮಾತಾ ಸಹೃಣಾಂತುಲ ಭಾಗನೀಯೌ ಕ್ಷೇತ್ರಂ ಸುಖಂ ವಾಹನ ಮಾನಸಂಚ ಲಾಲಿತ್ಯಮಂಭ ಶಯನಂಚ ವೃದ್ಧಿ ಪಶ್ವಾದಿಕಂ ಜನ್ಮಗೃಹಂ ಚತುರ್ಥಾತ್ ಅಂತ ಹೇಳ್ತೀವಿ. 4ನೇ ಮನೆಗೆ ಚತುರ್ಥದಲ್ಲಿ ಅಂದ್ರೆ 4ನೇ ಮನೆ ನೋಡಿ ಏನ್ ಹೇಳುತ್ತೆ, ಭೂಲಾಭ, ಗೃಹ ಲಾಭ, ಮತ್ತೆ ವಾಹನ ಲಾಭ, ಮತ್ತೆ ಒಳ್ಳೆ ಚಿಂತನೆಗಳು, ಆಮೇಲೆ ಅನ್ನಭಾಗ್ಯ ಅಂದ್ರೆ ಒಳ್ಳೆ ಮೃಷ್ಟಾನ್ನ ಭೋಜನ, ಸಂಬಂಧಗಳು ಚೆನ್ನಾಗಿರುತ್ತೆ, ಆಮೇಲೆ ಲಾಭಗಳು ವೃದ್ಧಿ ಆಗುತ್ತೆ, ಭಾಗ್ಯ ಫಲಗಳು ಸಿಗುತ್ತೆ, ಸಣ್ಣ ಸೈಜಿನ ರಾಜಯೋಗ, ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ತಾಯಿ ಆಶೀರ್ವಾದ,
ತಾಯಿಗೆ ಸಂಬಂಧಪಟ್ಟಂತ ಆಸ್ತಿ ವಿಚಾರಗಳಲ್ಲಿ ಕಲಹಗಳು ದೂರ, ಇದೆಲ್ಲ ಆಗುತ್ತೆ. ಸರಿ, ನಮಗೀಗ ಇಂಪಾರ್ಟೆಂಟ್ ಇರೋದು ಗುರು. ಸರಿ, ಗುರುವಿನ ಪ್ರಭಾವ ಹೇಗಿದೆ? ಚತುರ್ಥದಲ್ಲಿ ಗುರು ಇದ್ದಾಗ ಬಂಧೌ ಮಾತೃ ಸಹೃತ್ ಪರಿಚ್ಛದು ಸುತ ಸ್ತ್ರೀ ಸೌಖ್ಯ ಧಾನ್ಯಾನ್ವಿತ ಅಂತ ಹೇಳುತ್ತೆ. ಎನ್ನುವಂತೆ ಚತುರ್ಥದ ಗುರು ಗೋಚಾರದಲ್ಲಿ ಕುಂಭರಾಶಿಗೆ ಗುರುಬಲವಿಲ್ಲದಿದ್ದರೂ ತಾಯಿ, ಮಿತ್ರರು, ಮಕ್ಕಳು ಎಲ್ಲರೂ ಖುಷಿಯಿಂದ ಇರ್ತಾರೆ. ಸ್ತ್ರೀ ಸಂಪತ್ತಿನಿಂದ ಸುಖ ಉಂಟಾಗುತ್ತೆ. ಸ್ತ್ರೀ ಸಂಪತ್ತು ಅಂದ್ರೆ ಅಮ್ಮ ಆಗ್ಬೋದು, ಅಕ್ಕ ತಂಗಿಯರಾಗ್ಬೋದು, ಹೆಂಡತಿ ಆಗ್ಬೋದು, ಮಗಳಾಗಬಹುದು, ಸ್ನೇಹಿತೆ ಆಗ್ಬೋದು, ಈ ತರದಾಗ್ಬೋದು. ಮತ್ತೆ ಚತುರ್ಥ ಕೇಂದ್ರದ ಗುರುವಿನಿಂದ ಸುಖಿ ಎನ್ನುವುದಾಗಿ, ಸುಖಿ ಅನ್ನುವಂತ ಒಂದು ಫಲವನ್ನು ಹೇಳಿದೆ. ಅತಿಥಿ ಸತ್ಕಾರ ಮಾಡುವಂಥದ್ದು, ರಾಜನ ಸಮೀಪೆ ಕೆಲಸ ಮಾಡುವಂಥದ್ದು, ಬಂಧುಗಳಿಂದ ಮಾನ್ಯರು, ಅಧಿಕವಾದ ವಾಹನ ಭೋಗ ಭಾಗ್ಯ ಉಳ್ಳವರಾಗ್ತೀರಾ. ಮತ್ತೆ ಗೋವು, ಅಶ್ವಗಳು ಸಮೃದ್ಧಿಯಾಗಿರುತ್ತೆ. ಅದರ ಅರ್ಥ ಹಿಂದಿನ ಕಾಲದಲ್ಲಿ ಗೋ ಅಶ್ವಗಳು ಅಂದ್ರೆ ವಾಹನಗಳಂತ ತಗೊಳ್ಬಹುದು. ಅಶ್ವ ಅಂದ್ರೆ ವಾಹನ, ಗೋವಂತಂದ್ರೆ ಗೋವೆ, ಹಸುಳೆ. ವೇದ ಘೋಷ ಸಮನ್ವಿತರಂದ್ರೆ ಪೂಜೆ ಮಂತ್ರ ಇತ್ಯಾದಿಗಳಿಗೆಲ್ಲ ಬಹಳ ಗೌರವ ಕೊಡ್ತೀರಾ. ಮತ್ತೆ ವಿಶೇಷವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸುಖ ಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ. ಈ ಒಂದು ವರ್ಷ ನಿಮಗೆ ಗುರುಬಲ ಇಲ್ಲದಿದ್ರೂ ಸುಖ ಸ್ಥಾನದಲ್ಲಿ ಗುರು ಇರೋದ್ರಿಂದ ಸುಖವಾಗಿ ಇರ್ತೀರಾ, ತಲೆ ಕೆಡಿಸ್ಕೋಬೇಡಿ. ಆಯ್ತಲ್ಲ, ನಿಮ್ಮ ಲಾಭಾಧಿಪತಿ ದ್ವಿತೀಯಾಧಿಪತಿ. ಹಾಗೆ ನಿಮ್ಮ ರಾಶಿಯಿಂದ 4ನೇ ಮನೆ ಸುಖಾಧಿಪತಿ ಪ್ಲಸ್ ಭಾಗ್ಯಾಧಿಪತಿ ಯಾರು ಅಂತಂದ್ರೆ ನಿಮ್ಗೆ ಶುಕ್ರನೇ. ಮಾಳವ್ಯ ಯೋಗದಲ್ಲಿದ್ದಾರೆ. ಭಾಗ್ಯ ಫಲಗಳು ಕೊಡೋದು ಯಾರು? ನಿಮಗೆ ಶುಕ್ರನೇ ಕೊಡಬೇಕು. ಭಾಗ್ಯಾಧಿಪತಿ ಅವರೇ ನಿಮಗೆ 9ನೇ ಮನೆ ಕುಂಭರಾಶಿಗೆ. ಸರಿ, ಶುಕ್ರ ಏನು? ಸುವಾಹನ, ಸುಮಂದಿರಾಭರಣ, ವಸ್ತ್ರ ಸುಗಂಧಂ ಸುಖೇ ಅಂತ ಹೇಳಿ ಒಂದು ಶ್ಲೋಕ. ಎನ್ನುವಂತೆ ಗೋಚಾರದಲ್ಲಿ ಕುಂಭರಾಶಿಗೆ ಶುಕ್ರನು ಚತುರ್ಥದಲ್ಲಿದ್ದಾಗ, ಭಾಗ್ಯಾಧಿಪತಿಯು ಶುಕ್ರನೇ ಆದಾಗ, ಮಾಳವ್ಯ ಯೋಗದಿಂದ ಕೂಡಿದ ಸಂದರ್ಭದಲ್ಲಿ ವಾಹನ ಯೋಗ, ಗೃಹ ಯೋಗ, ಆಭರಣ ಯೋಗ, ವಸ್ತ್ರ ಯೋಗ, ಸುಗಂಧ ದ್ರವ್ಯಗಳನ್ನ ಬಳಸುವಂಥದ್ದು, ಸಕಲ ಭೋಗ ಭಾಗ್ಯಗಳು ಸಮೃದ್ಧಿಯನ್ನು ಹೊಂದುವಂತಹದ್ದು. ಇದೊಂದು ಒಳ್ಳೆ ಫಲ. ಸುಖಾನಿ ಸರ್ವಾಣಿ ಕರೋತಿ. ಸುಖಾನಿ ಅಂದ್ರೆ ಸುಖ, ಸರ್ವಾಣಿ ಎಲ್ಲದರಲ್ಲೂ ಕರೋತಿ ಮಾಡುತ್ತೆ ಅಂದ್ರೆ ಎಲ್ಲದರಲ್ಲೂ ಸುಖವನ್ನ ಕೊಡುವಂತದ್ದು ಯೋಗ ಮಾಳವ್ಯ ಯೋಗ. ಆ ಯೋಗ ನಿಮಗಿದೆ. ಸರ್ವ ಸುಖ ಭೋಗಗಳು ಪ್ರಾಪ್ತಿಯನ್ನು ಹೇಳಿದೆ. ಮತ್ತೆ ವಿಲಾಸಿಗಳು, ಮತ್ತೆ ಮಾತೃಮೂಲದ ಸಂಪತ್ತು, ಕಾಂತಿಪೂರ್ಣವಾದ ದೇಹ, ಸಂಗೀತದ ಆಸಕ್ತಿ, ಕ್ರೀಡೆಗಳಲ್ಲಿ ಮತ್ತೆ ಸಿನಿಮಾ ಇತ್ಯಾದಿಗಳಲ್ಲಿ, ಕಲೆಗಳಲ್ಲಿ ಆಸಕ್ತಿ ಹೆಚ್ಚು. ಸುಖಿ ಜೀವನ ಚತುರ್ಥದಲ್ಲಿ ಶುಕ್ರನಿಂದ ನಿಮಗೆ ಸಿಗುತ್ತೆ. ಅವಾಗ ನಿಮ್ಮ ಭಾಗ್ಯಾಧಿಪತಿನೂ ಚೆನ್ನಾಗಿದ್ದಾನೆ, ಸುಖಾಧಿಪತಿನೂ ಚೆನ್ನಾಗಿದ್ದಾನೆ. ಸರಿ, ನಿಮ್ಮ ಜಾತಕಕ್ಕೆ ಏನೇ ಇದ್ರೂ ಕೂಡ ನಿಮ್ಮ ರಾಶಿ ಕುಂಭ ರಾಶಿಗೆ 7ನೇ ಮನೆ ಯಾರು ಅಧಿಪತಿ? ಸೂರ್ಯ. ಸೂರ್ಯ 4ನೇ ಮನೆ ಇದ್ರೆ ಏನು? ಸುಖ ಸ್ಥಾನದಲ್ಲಿ. ಸಪ್ತಮಾಧಿಪತಿ ಚತುರ್ಥದಲ್ಲಿದ್ದರೆ ಏನಾಗುತ್ತೆ? ಸ್ವಲ್ಪ ಮಟ್ಟಿಗೆ ಮಾನಸಿಕ ಹಿಂಸೆ ಜಾಸ್ತಿ ಆಗುವಂಥದ್ದು, ಶರೀರದಲ್ಲಿ ಸ್ವಲ್ಪ ಚರ್ಮದ ತೊಂದರೆಗಳು ಬರುವಂಥದ್ದು, ಡ್ರೈ ಸ್ಕಿನ್ ಆಗುವಂಥದ್ದು, ಮತ್ತೆ ಏನಾದರೂ ಏಟು ಬಿದ್ದು ಸಣ್ಣ ಪುಟ್ಟ ರಕ್ತ ಬರುವಂಥ ಸಾಧ್ಯತೆ. ಆಮೇಲೆ ವಾಹನ ಸೌಖ್ಯ ಇದೆ, ವಾಹನದಲ್ಲಿ ಸ್ವಲ್ಪ ದುಃಖ ಆಗುವಂಥದ್ದು, ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗ್ಬಿಡೋದು, ತುಂಬ ಚೆನ್ನಾಗಿ ನೋಡ್ಕೊಂಡ್ರೆ ಕಾರ್ ಒಂಚೂರು ಡ್ಯಾಮೇಜ್ ಆಗ್ಬಿಡೋದು, ಈ ಥರದ್ದು ಏನಾದರೂ ಆಗೋ ಸಾಧ್ಯತೆ ಇರುತ್ತೆ. ವಂಚಕರು ನಿಮ್ಮ ಸುತ್ತೂ ಇರ್ತಾರೆ, ಹುಷಾರಾಗಿರಿ, ಮೋಸ ಹೋಗಬೇಡಿ. ಆಮೇಲೆ ಸಾಧ್ಯವಾದಷ್ಟು ದೇವಾಲಯಕ್ಕೆ ದಿನ ಹೋಗಿ ಬನ್ನಿ. ಧನದ ವಿಚಾರದಲ್ಲಿ ಹಣ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ಅದು ಸರಿಯಾಗಿ ಉಪಯೋಗ ಆಗದೆ ವೇಸ್ಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಂಧುಗಳಿಗೆ ಸಂಪೂರ್ಣ ಅವ್ರನ್ನ ನಂಬಲಿಕ್ಕೆ ಹೋಗಬೇಡಿ, ಅದೊಂದು ಇಂಪಾರ್ಟೆಂಟ್ ಆದಂಥ ವಿಚಾರ ಹೇಳ್ಬೋದು ನಾನು. ಇನ್ನು ಮಿಕ್ಕದ್ದೆಲ್ಲ ಶುಭ ಫಲವೇ ನಿಮಗೆ ಪ್ರಾಪ್ತಿ ಇದೆ, ಅಶುಭ ಫಲಗಳು ಏನು ಇಲ್ಲ. ಇನ್ನು ಕುಂಭರಾಶಿಗೆ ತೃತೀಯದಲ್ಲಿ ಬುಧ ಇದ್ದಾರೆ. ಅರ್ಥಾತ್ ನಿಮಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ, ಸಂತಾನ ಸ್ಥಾನಕ್ಕೆ ಹಾಗೂ ಅದೃಷ್ಟ ಆಯುಷ್ಯಗೆ ಅಧಿಪತಿಯಾದಂಥ 3ನೇ ಮನೆ ಇದ್ದಾರೆ. ಯಾರು? ಬುಧ 3ನೇ ಮನೆಯಲ್ಲಿ ಇದ್ದಾರೆ. ಏನ್ ಹೇಳುತ್ತೆ 3ನೇ ಮನೆಯಲ್ಲಿ ಬುಧ ಇದ್ದಾಗ? ಧೈರ್ಯಂಚ ವೀರ್ಯ ಬಲಮೂಲ ಫಲಾಶಲಾನಿ ವಕ್ಷ್ಯೇ ತೃತೀಯೇ ಭವನಾತ್ ಕ್ರಮಶೋಖಿಲಾನಿ ಅಂತ ಶ್ಲೋಕ. ಬುಧ ಪ್ರಖಲ ಅನ್ನುವಂತಹ ಒಂದು ಶಬ್ದದಿಂದ ಕರಿತೀವಿ 3ನೇ ಮನೆಯಲ್ಲಿ ಬುಧ ಇದ್ದಾಗ. ಅಂದ್ರೆ ಕುಂಭರಾಶಿಗೆ ನೆಗೆಟಿವ್ ಇಲ್ವಾ ಅಂದ್ರೆ ಜನ್ಮ ಶನಿ ಅನ್ನೋದೇ ನೆಗೆಟಿವ್, ಅದಕ್ಕೆ ಬೇಕಾದ ಪರಿಹಾರ ಹೇಳ್ಬಿಟ್ಟೆ. ದ್ವಿತೀಯದಲ್ಲಿ ಕುಜ ಮತ್ತು ರಾಹು ಇದ್ದಾರೆ, ಅದರದ್ದು ಕೂಡ ನಿಮ್ಗೆ ಪಾಸಿಟಿವ್ ಇರುತ್ತೆ, ಚಿಂತೆ ಮಾಡೋಂಗಿಲ್ಲ. ಅಷ್ಟಮದಲ್ಲಿ ಕೇತುನು ಓಕೆ, ನಮಗೆ ಬುಧ ಇಂಪಾರ್ಟೆಂಟ್. ಪ್ರಖಲ ಅನ್ನುವಂತಹ ಒಂದು ಅಕ್ಷರ, ಪ್ರಖಲ ಅಂದ್ರೆ ಬಲಿಷ್ಠವಾದ ಫಲ. ಹೇಗೆ ಅಂತಂದ್ರೆ
ಕೆಲವೊಮ್ಮೆ ತೃತೀಯದ ಬುಧನು ನಿಮಗೆ ಸ್ಪಷ್ಟವಾದ ಮಾತಿಗೂ ನಿತ್ಯ ಮೃಷ್ಟಾನ್ನ ಭೋಜನಕ್ಕೂ ಕಾರಣವಾಗುತ್ತಾನೆ. ಸಾರಾವಳಿ ಅಂದ್ರೆ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗ್ತಿದ್ರು ಕೂಡ ಅದು ಪಾಸಿಟಿವ್ ಕಡೆಗೆ ತಗೊಂಡೋಗುವಂಥದ್ದು ಯಾರು ಅಂದ್ರೆ ಬುಧ. ಆ ಬುಧ ನಿಮಗೆ ಪಂಚಮಾಧಿಪತಿ ಹಾಗೂ ಅಷ್ಟಮಾಧಿಪತಿ ಆದ್ರಿಂದ ಒಳ್ಳೆ ಫಲವನ್ನ ಕೊಡ್ತಾನೆ. ತುಂಬಾ ಸುಂದರವಾಗಿ ಕೈ ಬರಹಗಳು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ರೈತರಿಗೆ ತುಂಬಾ ಚೆನ್ನಾಗಿರುತ್ತೆ. ಅಧಿಕವಾದಂತಹ ವಿದ್ಯಾಭ್ಯಾಸ PhD ಅಥವಾ ಮಾಸ್ಟರ್ಸ್ ಮಾಡುವಂತವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬುಧನಿಂದ ನಿಮಗೆ ಒಳ್ಳೆ ಫಲ ಕುಂಭರಾಶಿಯವರಿಗೆ. ವಿದೇಶಿ ಪ್ರಯಾಣದ ಯೋಗದ ಫಲ ಕೂಡ ನಿಮಗೆ ಪ್ರಾಪ್ತಿ ಆಗುತ್ತೆ. ಮತ್ತೆ ಬುದ್ಧಿವಂತರು, ಸರ್ವ ಸ್ತುತರಾಗ್ತೀರಾ. ನೈಸರ್ಗಿಕವಾಗಿ ಅದ್ಭುತವಾದ ಫಲವನ್ನ ನಿಮಗೆ ಭಗವಂತ ಕೊಡ್ತಾನೆ. ಇನ್ನೊಬ್ಬರಿಂದ ನಿಮಗೆ ಕೆಲವೊಂದು ಬುದ್ಧಿವಾದಿಗಳು ಅಡ್ವೈಸ್ಗಳು ಜಾಸ್ತಿ ಬರುತ್ತೆ. ಯಾವ್ದು ಬೇಕೋ ತಗೊಳ್ಳಿ, ಮಿಕ್ಕಿದನ್ನ ಡಿಲೀಟ್ ಮಾಡಬೇಡಿ. ಪ್ರಚಾರ ಮಾಧ್ಯಮಗಳಲ್ಲಿ, ಪತ್ರಿಕೋದ್ಯಮಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಾ. ನಿಮ್ಗೆ ಆ ಒಂದು ರೂಟಲ್ಲಿ ಇದ್ರೆ ನಿಮ್ಗೆ ಸಕ್ಸಸ್ ಆಗ್ತೀರಾ. ಮತ್ತೆ ಕಂಠ ಸಂಬಂಧಪಟ್ಟಂತ ತೊಂದರೆಗಳು, ಗಂಟಲು ಸಮಸ್ಯೆಗಳಾಗುವಂಥದ್ದು ಕುಂಭರಾಶಿಯವರಿಗೆ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಥೈರಾಯ್ಡ್ ಇಶ್ಯೂಸ್ ಆಗೋದು, ಗಂಡು ಮಕ್ಕಳಿಗೆ ಗಂಟಲು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಕಫ ಆಗುವಂಥದ್ದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳು ಹೆಚ್ಚು ಕಾಣ್ತಿದೆ. ಸರಿ, ದೋಷ ಪರಿಹಾರ ಅಂತಂದ್ರೆ ಒಂದು ಗುರು ಶಾಂತಿ ಮಾಡ್ಕೊಳ್ಳಿ. ಎರಡನೇದು ಶನೀಶ್ವರನಿಗೆ ತಿಂಗಳಿಗೊಮ್ಮೆ ತೈಲಾಭಿಷೇಕವನ್ನು ಮಾಡ್ಕೊಳ್ಳಿ, ಇದು ಇಂಪಾರ್ಟೆಂಟ್. ಅದಲ್ಲದೆ ಬೇರೆ ಏನು ಫಲ ಇದೆ? ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿ, ರೋಗ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ, ಚೇತರಿಕೆ, ಹೊಸ ಕೆಲಸ ವ್ಯಾಪಾರದಲ್ಲಿ ತುಂಬಾ ಒಳ್ಳೆ ಫಲ ಇದೆ. ಏನು ಸಣ್ಣ ಬೇರೆ ತರ ಭಯಪಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಹೇಳುತ್ತೆ. ಆಮೇಲೆ ಈ ದಿನ ಅಂದ್ರೆ ಈ ತಿಂಗಳು ನಿಮ್ಗೇನಾಗುತ್ತೆ, ಕುಟುಂಬದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳು ಹೆಚ್ಚು ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಗೌರವ, ಧನಲಾಭ ಹೆಚ್ಚಾಗುತ್ತೆ. ಸನ್ಮಾನಗಳು, ಪಾಲುದಾರಿಕೆಯಲ್ಲಿ ಇತ್ಯಾದಿಗಳಲ್ಲೆಲ್ಲ ನಿಮಗೆ ಶುಭ ಫಲವನ್ನ ಹೇಳ್ತಾ ಇದೆ. ಮಿಶ್ರ ಫಲ ಏನಪ್ಪಾ ಅಂತಂದ್ರೆ ದೀರ್ಘ ಪ್ರಯಾಣ ಮಾಡಲು ಸದವಕಾಶ ನಿಮಗೆ ಸಿಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ, ಆರೋಗ್ಯ ಹಾಗೂ ಹವ್ಯಾಸಗಳು ಬಹಳಷ್ಟು ವೃದ್ಧಿ ಆಗುತ್ತೆ. ಧನಲಾಭ ಹಾಗೂ ಸಂತೋಷ ನಿಮಗೆ ಪ್ರಾಪ್ತಿ ಆಗುತ್ತೆ. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಾ. ತಿಂಗಳ ಅಂತ್ಯದವರೆಗೂ ತುಂಬಾ ಶ್ರಮಪಟ್ಟು ಕೆಲಸ ಮಾಡ್ತೀರಾ. ಚೈತನ್ಯ ಶಕ್ತಿ ತುಂಬಾ ಪ್ರಬಲವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ಮಾಸ ಬಹಳ ಉತ್ತಮವಾಗಿರುತ್ತೆ, ಉತ್ತೇಜನಕಾರಿಯಾಗೂ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ಲಾಭ, ಪಾಲುದಾರಿಕೆಯಲ್ಲಿ ಶುಭ ಫಲ, ಶೇರ್ ಬಿಸ್ನೆಸ್ ಅಲ್ಲೂ ಕೂಡ ಅನುಕೂಲ. ಮತ್ತೆ ಪ್ರೀತಿ ವಿವಾಹದಿಂದ ಕೂಡ ನಿಮಗೆ ಸ್ವಲ್ಪ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು. ಸರ್ಕಾರಿ ಕೆಲಸದಲ್ಲೂ ಜಯಪ್ರಾಪ್ತಿ, ಪ್ರೈವೇಟ್ ಉದ್ಯೋಗದಲ್ಲಿ ಜಯಪ್ರಾಪ್ತಿ. ಹೂವು ಹಣ್ಣು ತರಕಾರಿ ವ್ಯಾಪಾರ ಮಾಡುವಂಥವ್ರು, IT BT ಸಾಫ್ಟ್ವೇರ್ ಉದ್ಯೋಗಿಗಳು, ಅವ್ರಿಗೂ ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ ವ್ಯಾಪಾರಿಗಳು, ಮತ್ತೆ ನೀವು ನಂಬ್ತಿರಲ್ವ, ಎಳ್ನೀರು ಮಾರೋರಿಂದ ಹಿಡಿದು ಯಾರ್ಯಾರು ವ್ಯಾಪಾರಿಗಳಾಗಿರ್ತಿರೋ ಪ್ರತಿಯೊಬ್ಬರಿಗೂ ವ್ಯಾಪಾರದಲ್ಲಿ ಅನುಕೂಲ ಇದೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಸಂಪೂರ್ಣ ಯಾರು ನಂಬಕ್ ಹೋಗ್ಬೇಡಿ. ನಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಈ ತಿಂಗಳು. ಸ್ವಲ್ಪ ಚೆನ್ನಾಗಿ ನಿದ್ರೆ, ವಿಶ್ರಾಂತಿ ಹೆಚ್ಚು ಮಾಡಬೇಕಾಗಿ ಇಂಪಾರ್ಟೆಂಟ್ ಆಗುತ್ತೆ. ಅಧಿಕ ಖರ್ಚಾಗುತ್ತೆ. ಕೆಲವೊಂದಿಷ್ಟು ವಿಚಾರಗಳನ್ನ, ಕೆಲಸಗಳನ್ನ ಮುಂದೂಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮುಂದೂಡೋದು ಒಳ್ಳೆಯದೇ. ಒಳ್ಳೆ ಅಡ್ವೈಸ್ ತಗೊಳ್ಳಿ. ಆ ಅಡ್ವೈಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಅಡ್ವೈಸ್ ತಗೊಳ್ಳದೆ ನೀವೇನು ಮಾಡಕ್ ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟ್. ಓಕೆನಾ? ಇದು ಜನರಲೈಸ್ ಆಗಿರ್ತಕ್ಕಂಥ ವಿಚಾರ. ಓವರ್ ಆಲ್ ನೋಡಿದಾಗ ಕುಂಭರಾಶಿಗೆ ಜನ್ಮ ಶನಿ ಪ್ರಭಾವ ಅನ್ನುವಂಥದ್ದು ಒಂದು ಯೋಚನೆ ಮಾಡಬೇಕೇ ಬಿಟ್ರೆ ಬೇರೆ ಯಾವ ಗ್ರಹದ ನೆಗೆಟಿವ್ ಅಥವಾ ಏನೋ ಸಮಸ್ಯೆಗಳಾಗ್ಬಿಡುತ್ತೆ, ಪ್ರಾಬ್ಲಮ್ಸ್ ಫೇಸ್ ಮಾಡ್ಬಿಡ್ತೀರಾ, ಆ ತರ ಯಾವುದು ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಧೈರ್ಯವಾಗಿರಿ, ಯೋಚನೆ ಮಾಡಬೇಡಿ, ಯಾವುದೇ ನೆಗೆಟಿವ್ ಆಗಿ ಥಿಂಕ್ ಮಾಡದೆ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿರಿ. ಖಂಡಿತ ಸಕ್ಸಸ್ ಆಗುತ್ತೆ. ಗುರು ಶಾಂತಿ ಮಾಡ್ಕೊಳ್ಳಿ, ಶನೀಶ್ವರನಿಗೆ ತೈಲಾಭಿಷೇಕ ಮಾಡಿ, ಮೇ ತಿಂಗಳು ಸಂತೋಷವಾಗಿರಿ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.